ಶ್ರೀ ಕಾಳಿ ಸುದ್ದಿ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ, ಮಾರುತಿ ನಗರ, ನಾಗರಬಾವಿ ಮುಖ್ಯ ರಸ್ತೆ, ಬೆಂಗಳೂರಿನಲ್ಲಿ ತೈಪೋಸಂ ಮಹೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ಬೆಳಗ್ಗೆ 6 ಗಂಟೆಗೆ ವಿಶೇಷ ಪಂಚಾಮೃತ ಅಭಿಷೇಕ, ವಿಶೇಷ ಹೂವಿನ ಅಲಂಕಾರ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ. ಬೆಳಗ್ಗೆ 10:30 ಗಂಟೆಗೆ ಗಣಹೋಮ, ಸುಬ್ರಹ್ಮಣ್ಯ ಸ್ವಾಮಿ ಹೋಮ, ನವಗ್ರಹ ಹೋಮ, ದುರ್ಗಾ ಹೋಮ ನೆರವೇರಿತು. ಮಧ್ಯಾಹ್ನ 12:30ಕ್ಕೆ ಅನ್ನಪ್ರಸಾದ ಸೇವೆ ಮಾಡಲಾಯಿತು. ಎಂ ಗೋವಿಂದ ಸ್ವಾಮಿ ಮದಿಲ್ಯಾರ್ ನಮ್ಮ ಮಾಧ್ಯಮದೊಂದಿಗೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಸಕಲ ಭಕ್ತಾದಿಗಳು ಮತ್ತು ದೇವಸ್ಥಾನದ ಆಡಳಿತ ಮಂಡಳಿ ಕಾರ್ಯದರ್ಶಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ ಮಹೇಶ್ ಮೇಟಿ, ಮಾಧ್ಯಮ, ಬೆಂಗಳೂರು. निर्मला स्फटिकाकृतिम् आधारं सर्वविद्यानां हयग्रीवमुपास्महे सदाशिवसमारम्भां शङ्कराचार्यमध्यम् अस्मदाचार्यपर्यन्तां वन्देऽहं गुरुपरम्पराम् भारते करुणापात्रं भारते सुरभूषणं भारते पदमारोहणं भारते तीर्थमाश्रये विद्याधरे सम्पन्नं वेदरागं विवेकिनाम् वन्दे वेदान्ततत्त्वं विदुषेकर भारते शङ्करं शङ्कराचार्यं केशवं भागरायणं सूत्रभास्य कृतं वन्दे शङ्करं लोकशङ्करम् अस्मद्गुरुभ्यो नमः अस्मत्सर्वगुरुभ्यो नमः अस्मत्परमगुरुभ्यो नमः श्रीभगवत्शङ्कराचार्याय नमः गुरुगणपतये नमः प्रार्थयामि नमस्करोमि शुक्लां वरदं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये देवीं वाचमदनयन्त देवाः त्वां विश्वरूपा पशवो वदन्ते सानो मुन्द्रेशमोज्जन्द्रहाणां धेनुर्वागस्मासुमसुष्टदेत आगमार्थं देवानां गमनार्थं रक्षतां स्वरवे गन्धारवन्देव इति कण्ठानादं धृत्वा अवतर्पन्ते भूताये भूता भूमि संस्थितां भूताद्यां सर्वेषु भूमिपारका सर्वेषां विरोधेन पूजा कर्म समारभे ऋत्वेत्वया तदालोकादैवी त्वं विष्णुनाथ पञ्चदारे मां देवी पवित्रं गुरुदासनं इति भूमिदेवीं सम्प्राप्य नित्यासनाय नमः, विमलासनाय नमः, योगासनाय नमः, मध्ये श्रीपरमस्तासनाय नमः, गुरुभ्यो नमः। हरिः ओम्। दशनास्य आचम्य Yes, na? सर्वावस्थांगतो विवान् यस्मरेत् पुण्डरीकाक्षं समाख्याभ्यन्तरशुचिः ओम केशवाय स्वाहा ओम नारायणाय स्वाहा ओम माधवाय स्वाहा ओम गोविन्दाय नमः ओम विष्णवे नमः ओम मधुसूदनाय नमः ओम त्रिविक्रमाय नमः ओम वामनाय नमः ओम श्रीधराय नमः ओम ऋषिकेशाय नमः ओम रत्नाभाय नमः ओम दामोदराय नमः ओम संकर्षणाय नमः ओम वासुदेवाय नमः ओम प्रद्युम्नाय नमः ओम अनिरुद्धाय नमः ओम पुरुषोत्तमाय नमः ओम नमोक्षदाय नमः ओम नारसिंहाय नमः ओम लक्ष्मणाय नमः ओम जनार्दनाय नमः ओम वीरेन्द्राय नमः ओम हरये नमः ओम श्री कृष्णाय नमः प्राणानाय ज्ञान
ಓಂ ಭೂರ್ಭುವಸ್ಸುವರೋಂ ಓಂ ನಮಃ. ಎಲ್ಲರೂ ಕೂಡ ಭಗವಂತನಲ್ಲಿ ಸಂಕಲ್ಪವನ್ನು ಮಾಡಿಕೊಳ್ಳಿ. ವಿಶೇಷವಾಗಿ ಇವತ್ತು ತೈಪೂಸಂ ಅಂದರೆ ಪಾರ್ವತಿ ದೇವಿ ವಜ್ರವೇಲ ಇದನ್ನು ಸುಬ್ರಹ್ಮಣ್ಯ ಸ್ವಾಮಿಗೆ ಆ ದುಷ್ಟರನ್ನು ಸಂಹಾರವನ್ನು ಮಾಡುವುದಕ್ಕಾಗಿ ಕೊಟ್ಟಿರುವಂತಹ ದಿನ. ಯಾರು ಗಲಾಟೆ ಮಾಡಬಾರ್ದು. ದುಷ್ಟರನ್ನು ಸಂಹಾರವನ್ನು ಮಾಡುವುದಕ್ಕಾಗಿ ಕೊಟ್ಟಿರುವಂತಹ ದಿನ. ಈ ದಿನದಲ್ಲಿ ಭಗವಂತನನ್ನು ಯಾರು ದರ್ಶನವನ್ನು ಮಾಡ್ತಾರೆ ಅವರಿಗೆ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣವಾಗಿ ಎಲ್ಲವೂ ಕೂಡ ಜಯವಾಗ್ತದೆ ಅಂತ ಹೇಳಿ ತಾತ್ಪರ್ಯ. ವಿಶೇಷವಾಗಿ ವೇಲಾಯುಧವನ್ನು ನಾವು ಇವತ್ತಿನ ದಿನ ದರ್ಶನವನ್ನು ಮಾಡುವುದರಿಂದ ನಮ್ಮ ಪೂರ್ವ ಪಾಪ ಕರ್ಮಗಳೆಲ್ಲವೂ ಕೂಡ ನಿವಾರಣೆ ಆಗ್ತದೆ. ವಿಶೇಷವಾಗಿ ಪ್ರತಿ ಮಂಗಳವಾರವೂ ಕೂಡ ನಮ್ಮ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಬೆಳಿಗ್ಗೆ ವಿಶೇಷವಾದಂತಹ ಫಲಪಂಚಾಮೃತ ಅಭಿಷೇಕ ಪೂಜಾರಿಗಳು ಮತ್ತು ಷಷ್ಠಿ ಪ್ರಯುಕ್ತವಾಗಿ ವಿಶೇಷವಾದಂತಹ ಪೂಜಾರಿಗಳು, ಏನೇ ಒಂದು ಸುಬ್ರಹ್ಮಣ್ಯ ಸ್ವಾಮಿಗೆ ಸಂಬಂಧಪಟ್ಟಿರುವಂತಹ ಎಲ್ಲಾ ಪೂಜಾರಿಗಳು ಕೂಡ ವಿಶೇಷವಾಗಿ ನಾವು ನಡೆಸಿಕೊಂಡು ಬರ್ತಾ ಇದ್ದೀವಿ. ಮಧ್ಯಾಹ್ನ ಕಾಲದಲ್ಲಿ ಪ್ರತಿ ಮಂಗಳವಾರ ಅನ್ನದಾನಾದಿ ಕಾರ್ಯಕ್ರಮಗಳು ಎಲ್ಲವೂ ಕೂಡ ನಡೀತಾ ಇದೆ. ಹಾಗಾಗಿ ಎಲ್ಲರೂ ಕೂಡ ಭಕ್ತಾದಿಗಳು ಇದೇ ರೀತಿಯಾಗಿ ಭಗವಂತನ ಸೇವೆಯನ್ನು ಮುಂದೆಯನ್ನು ಒರೆಸಿಕೊಂಡು ಹೋಗ್ಬೇಕಾಗ್ತದೆ. ಪ್ರತಿ ಮಂಗಳವಾರ ಇನ್ನೂ ಹೆಚ್ಚಾಗಿ ಭಗವಂತನ ಸೇವೆಯನ್ನು ಮಾಡುವಂತಹ ಶಕ್ತಿ ಎಲ್ಲರಿಗೂ ಕೂಡ ಕೊಡಬೇಕು. ಅದೇ ವಿಧವಾಗಿ ಪ್ರತಿ ಷಷ್ಠಿ ಮತ್ತು ಕೃತಿಗೆ ಇತ್ಯಾದಿ ವಿಶೇಷ ದಿನಗಳಲ್ಲಿ ಎಲ್ಲವೂ ಕೂಡ ವಿಶೇಷ ಪೂಜಾದಿಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಹಾಗಾಗಿ ಎಲ್ಲ ಸತ್ಭಕ್ತಾದಿಗಳು ಕೂಡ ಇವತ್ತಿನ ದಿನ ಭಗವಂತನನ್ನು ನಾವು ದರ್ಶನವನ್ನು ಮಾಡೋದ್ರಿಂದ ಹೇಗೆ ಆ ತಾರಕಾಸುರನನ್ನು ವಧೆಯನ್ನು ಮಾಡುವುದಕ್ಕೆ ಆ ವಜ್ರ ವೇಲಾಯುಧವನ್ನು ಕೊಟ್ಟಿರುವಂತಹ ದಿನ. ಅಂದ್ರೆ ಆ ವೇಲಾಯುಧವನ್ನು ನಾವು ಇವತ್ತು ದರ್ಶನವನ್ನು ಮಾಡಿದ್ರೆ ಸಾಕು, ವೇಲಾಯುಧಕ್ಕೆ ಪೂಜೆಯನ್ನು ಮಾಡುವಂತಹ ಆ ಪೂಜೆಯನ್ನು ನೋಡಿದರೂ ಸಾಕು, ನಮ್ಮ ಪೂರ್ವ ಪಾಪ ಕರ್ಮಗಳೆಲ್ಲವೂ ಕೂಡ ನಿವಾರಣೆ ಆಗ್ತದೆ. ಅದೇ ವಿಧವಾಗಿ ವಿಶೇಷವಾಗಿ ಪಾರ್ವತಿ ದೇವಿ ಅನುಗ್ರಹವೂ ಕೂಡ ಸಿಗ್ತದೆ. ಹಾಗಾಗಿ ಎಲ್ಲ ಭಕ್ತಾದಿಗಳು ಕೂಡ ವಿಶೇಷವಾಗಿ ಸಂಕಲ್ಪವನ್ನು ಮಾಡಿಕೊಂಡು ನಿಮ್ಮ ನಿಮ್ಮ ಗೋತ್ರ ನಕ್ಷತ್ರ ರಾಶಿ ಹೆಸರುಗಳನ್ನು ಎಲ್ಲವನ್ನೂ ಕೂಡ ಹೇಳಿಕೊಂಡು ಆ ಭಗವಂತನ ಅನುಗ್ರಹ ನಾವು ನಮ್ಮ ಕುಟುಂಬದ ಮೇಲೆ ಎಲ್ಲರ ಮೇಲೂ ಕೂಡ ಸಮ ಪ್ರಮಾಣವಾಗಿರಬೇಕು ಅಂತ ಹೇಳಿ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಬೇಕಾಗಿ ಸವಿನಯವಾದಂತಹ ಪ್ರಾರ್ಥನೆ. ಎಲ್ಲರೂ ಕೂಡ ಭಗವಂತನನ್ನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಓಂ ವೇದಮಾನಿ ಶರಣಂ ಪ್ರಪದ್ಯೆ ಸ್ವಸ್ತಿ ಸಂಭಾವೇಶ್ವರ ಇಂದ್ರೋ ಅಸ್ತು. ಇದು ಸಂಕಲ್ಪಃ.